ನ್ಯೂಸ್ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ದೇವಾಲಯ ಕಾರ್ಯಕ್ರಮದಲ್ಲಿ ಪಾಲಿಸದ ಶಿಷ್ಟಾಚಾರ, ಅಧಿವೇಶನದಲ್ಲಿ ಹಕ್ಕುಚ್ಯುತಿಯ ಮಂಡನೆ. ಹಾಸನ ಡಿಸಿ ಒಳನರಸೀಪುರ ತಾಲೂಕು ಪಂಚಾಯಿತಿ ಇಒ ವಿರುದ್ಧ ಹಕ್ಕುಚ್ಯುತಿಯ ಮಂಡಿಸಿದ ಎಚ್ಡಿ ರೇವಣ್ಣ. ಏಕಾಏಕಿ ಕಬ್ರಸ್ಥಾನ್ ನಿರ್ಮಾಣ ಅಕ್ರಮ ಅತಿಕ್ರಮಣವೆಂದು ಗ್ರಾಮಸ್ಥರ ಆಕ್ರೋಶ. ಸೂಕ್ತ ಕ್ರಮಕ್ಕೆ ಒತ್ತಾಯ. ಧರೆಗೆ ತಂಪಿರಿದ ಆಲಿಕಲ್ಲು ಮಳೆ, ಬೇಸಿಲಿನಿಂದ ಬಳಲಿದ ಜನತೆಗೆ ಕೊಂಚ ನೆಮ್ಮದಿ. ಆಕಸ್ಮಿಕ ಮಳೆಗೆ ಜನರು ಫುಲ್ ಖುಷ್. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರ ವಿರುದ್ಧ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅಧಿವೇಶನದಲ್ಲಿ ಹಕ್ಕುಚ್ಯುತಿಯವನ್ನ ಮಂಡಿಸಿದ್ದಾರೆ. ಒಳನರಸೀಪುರ ವಿಧಾನಸಭಾ ಕ್ಷೇತ್ರದ ದೇವಾಲಯ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಶಿಷ್ಟಾಚಾರವನ್ನ ಪಾಲಿಸಿಲ್ಲ. ಕ್ಷೇತ್ರದ ಶಾಸಕನಾದ ನನ್ನ ಹಕ್ಕಿಗೆ ಚ್ಯುತಿಯವನ್ನ ತಂದಿದ್ದಾರೆ. ಇದು ನನಗೆ ಮಾಡಿದ ಅವಮಾನವಲ್ಲ, ಇಡೀ ಕ್ಷೇತ್ರಕ್ಕೆ ಮಾಡಿದ ಅವಮಾನ ಆಗಿದೆ ಎಂದಿದ್ದಾರೆ. ಜಿಲ್ಲಾಧಿಕಾರಿ ಮಾತ್ರವಲ್ಲದೆ ಒಳನರಸೀಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುನಿರಾಜು ವಿರುದ್ಧವೂ ಕೂಡ ಹಕ್ಕುಚ್ಯುತಿಯವನ್ನ ಮಂಡನೆ ಮಾಡಿದ್ದಾರೆ. ತಾವು ತಮಗೆ ಇದು ಪ್ರಿವಿಲೇಜ್ ತಾವು ಕೊಟ್ಟಿದ್ದೀರಿ. ತಮ್ಮನ್ನು ನಿಮ್ಮ ಗಮನಕ್ಕೆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮಾನ್ಯತೆ ಕೊಡಲಿಲ್ಲ ಅಂತ ಹೇಳಿಕೊಂಡು ಮಾತಾಡ್ತೀನಿ. ಆಮೇಲೆ ಏನ್ ಬೇಕಾದ್ರೂ ನಿರ್ಣಯ ಮಾಡಿದ್ರು. ಈಗ ಒಂದು ಪುರಾತನ ದೇವಸ್ಥಾನ ಒಳನರಸೀಪುರದಲ್ಲಿ ಇತಿಹಾಸ, ಒಂದು ತಾಲೂಕ್ ಲೆವೆಲಲ್ಲಿ MLA ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. ಆ ಕಮಿಟಿನಲ್ಲಿ ಎಲ್ಲ ಅಧಿಕಾರಿಗಳಿರ್ತಾರೆ, ರಾಜಕೀಯ ಮುಖಂಡರುಗಳಿರ್ತಾರೆ, ಎಲ್ಲ ಇದ್ದು ಕಮಿಟಿ ತೀರ್ಮಾನ ತಗೊಂಡ್ಮೇಲೆ ಅಲ್ಲವ್ರ ಅಧ್ಯಕ್ಷ ನಮ್ಗೆ ತೆಗೆದುಬಿಡಿ, ಬೇಡ ನಾವೇನು ಇರಬೇಕು ಅಂತೇನಿಲ್ಲ. ಜಾತ್ರೆ ಯಾವುದೇ ಜಾತ್ರೆ ಇದ್ರೆ ನಮ್ಗೆ ಕರೀತಾರೆ, ತೀರ್ಮಾನ ತಗೋತಾರೆ. ತೀರ್ಮಾನ ತಗೊಂಡು ಜಿಲ್ಲಾಧಿಕಾರಿ ತಾಲೂಕು ಆಡಳಿತ ತಗೊಂಡಂಥ ತೀರ್ಮಾನನ ಮೌಖಿಕ ಆದೇಶ ಅಂತ ಹೇಳ್ಬಿಟ್ಟು ಅದಕ್ಕೆ ಕೊನೆ ದಿವಸ ತೇರಿ ಬಟ್ಟೆ ಎಲ್ಲ ಹಾಕಿದ್ನೆಲ್ಲ ತಗ್ಸಿ ಇವತ್ತು ಬರೀ ತೇರು ಬೋರ್ಡದಲ್ಲಿ ತೇರು ಎಳೆದಂಗಾಯ್ತು. ಕಳೆದ 500-600 ವರ್ಷದ ತೇರದು ಇತಿಹಾಸ ಇದೆ. ಅದಕ್ಕೆ 30-40 ವರ್ಷದಿಂದ ನಾನೇ ಪ್ರಸಾದ ಎಲ್ಲ ಅದ್ರ ಬಗ್ಗೆ ನಾನು ಯಾವುದೂ ಇಲ್ಲ. ಕಳೆದ 2 ವರ್ಷದಿಂದ ಹಿಂದಿಂದ ಏನು ನಡೀತಾ ಇತ್ತು ಆ ಥರ ಮಾಡಿ ಅಂತ ಹೇಳಿದ್ವಿ. ಒಬ್ಬ ಜಿಲ್ಲಾಧಿಕಾರಿಗಳು ಈ ಮಟ್ಟಕ್ಕೆ ಮಾಡೋದಾದ್ರೆ ನಾವೇನು ಮಾಡಬೇಕು? ಈ ಶಾಸಕರ ಹಕ್ಕಿಗೆ ಧಕ್ಕೆ ಬರ್ತಾ ಇದೆ. ಇದನ್ನ ನಾನು ಪ್ರಿವಿಲೇಜ್, ನನ್ನ ಒಬ್ಬ ಶಾಸಕ ಸ್ಥಾನಕ್ಕೆ ಪ್ರಿವಿಲೇಜ್ ಇರೋದ್ರಿಂದ ಪ್ರಿವಿಲೇಜ್ ಕಮಿಟಿಗೆ ಹಾಕಬೇಕು. ಇದು ಒಂದಲ್ಲದೆ ತಾಲೂಕ್ ಪಂಚಾಯತ್ ಸಮಿತಿ ಇಒ ಸಭೆ ಮಾಡ್ತಾರೆ. 1,000 ಜನ ಅವರೇ ಕರೆಸಿ ಹೆಣ್ಮಕ್ಳುಗಳನ್ನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕಿನ ಕಾರ್ಯನಿರ್ವಾಹಕ ಯಾವುದೆಲ್ಲ ನಿಮ್ಗೆ ಅಲ್ಲಿ ನಿಮ್ಮ ಗಮನ ಎರಡನ್ನೂ ಪ್ರಿವಿಲೇಜ್ ಕಮಿಟಿ ಹಾಕ್ಬೇಕಾಗುತ್ತೆ. ದಯಮಾಡಿ ಅದಕ್ಕೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಶಾಸಕರ ಒಂದು ಹಕ್ಕನ್ನ ಪಡೆಯೋದು ಬೇಡ ಅಂತ ತಮ್ಮ ಮುಖೇನ ಕೇಳಿ ಇವತ್ತು ಇವೆರಡನ್ನೂ ಪ್ರಿವಿಲೇಜ್ ಕಮಿಟಿ ಕಳಿಸೋದಕ್ಕೆ ತಮಗೆ ಕಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ನಿಮಗೆ ಒಂದು ವಾರದ ಮುಂಚೆನೆ ನಾನು ನೋಟಿಸು ಕೊಟ್ಟಿದ್ದೀನಿ. ಇದು ದಯಮಾಡಿ ನನ್ನ ಮರ್ಯಾದೆ ಅಲ್ಲ, ಈ ಶಾಸಕ ಹೇಳಿದಿರಿ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಒಬ್ಬ ಜಿಲ್ಲಾಧಿಕಾರಿ ತಾಲೂಕು ಮಟ್ಟದ ಅಧಿಕಾರಿಗಳು ಯಾವ ಆಧಾರದ ಮೇಲೆ ಆ ನಿರ್ಣಯ ಓಲಿ ಕರೆದಾರ ನಮ್ಮನ್ನ ಕೇಳಿ ನಿರ್ಣಯ ಮಾಡಲಿ. ಇದನ್ನ ಹಕ್ಕು ಸುದ್ದಿಗೆ ಕಳಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಮೊನ್ನೆ ಸಭಾಧ್ಯಕ್ಷರು ಮೊನ್ನೆ 12ನೇ ತಾರೀಕು ಒಂದು ಕಾಲಿಂಗ್ ಅಟೆನ್ಷನ್ ಒಂದು ಏಕಾಏಕಿ ಕಬ್ರಸ್ಥಾನ್ ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಕುರಿತು ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಲೂರು ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ಮಾವನೂರು ಗ್ರಾಮದಲ್ಲಿನ ಸರ್ವೆ ನಂಬರ್ 99ರಲ್ಲಿ ಕೆರೆ ಸಮೀಪ ಏಕಾಏಕಿ ಕಬ್ರಸ್ಥಾನ್ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದರಲ್ಲದೆ ಗ್ರಾಮದ ಕೆರೆ ಪಕ್ಕದಲ್ಲೇ ಕಾಂಪೌಂಡ್ ಅನ್ನು ನಿರ್ಮಿಸಿ ಸ್ಮಶಾನ ಮಾಡಿರುವುದು ನಿಯಮ ಬಾಹಿರವಾಗಿದ್ದು, ಈ ಕೆರೆಯ ನೀರನ್ನ ಪ್ರತಿದಿನ ಸಾವಿರಾರು ಜನರು ಹಾಗೂ ಜಾನುವಾರುಗಳು ಬಳಸುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೆರೆ ಪ್ರದೇಶವನ್ನ ಅಕ್ರಮವಾಗಿ ಒತ್ತುವರಿಯನ್ನ ಮಾಡಿಕೊಂಡು ನಿರ್ಮಾಣ ಕಾರ್ಯ ನಡೆದಿದೆ ಎಂಬ ಶಂಕೆಯೂ ಕೂಡ ಇಲ್ಲಿ ವ್ಯಕ್ತವಾಗಿದೆ. ಈ ಕುರಿತು ಸಾಮಾಜಿಕ ಕಾರ್ಯಕರ್ತರಾದ ರಘು ಸಕಲೇಶ್ಪುರ ಅವರು ಮಾತನಾಡಿ,
ಕೆರೆ ಸಮೀಪದಲ್ಲಿ ಸ್ಮಶಾನ ನಿರ್ಮಾಣ ಮಾಡಿರುವುದು ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಇದು ಸೂಕ್ತವಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಸ್ಥಳವನ್ನ ಪರಿಶೀಲನೆಯನ್ನ ನಡೆಸಿ ದಾಖಲೆಗಳನ್ನ ಪರಿಶೀಲಿಸಿ ಅಕ್ರಮವಾಗಿದ್ದರೆ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿಯ ಮಾವನೂರು ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 99ರಲ್ಲಿ ಅಕ್ರಮವಾಗಿ ಈ ಹಿಂದೆ ಕಾಣ್ತಿರ್ತಕ್ಕಂತಹ ಒಂದು ಮುಸಲ್ಮಾನರುಗಳು ಒಂದು ಸ್ಮಶಾನವನ್ನು ಕಟ್ಟಿದ್ದಾರೆ. ಇದು ಕೇವಲ ಒಂದು 2-3 ಗಂಟೆಗಳಲ್ಲಿ ಈ ರೀತಿಯಾದಂತಹ ಕಾಂಪೌಂಡ್ ಅನ್ನು ಕಟ್ಟಿ ಈ ಸಮಾಜವನ್ನ ಪ್ರಚೋದನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಹ ಇದರ ಪಕ್ಕದಲ್ಲಿರ್ತಕ್ಕಂಥ ಕೆರೆಯಲ್ಲಿ ದಿನನಿತ್ಯ ಸಾವಿರಾರು ಜನ ಆ ಕೆರೆಯ ನೀರನ್ನು ಉಪಯೋಗಿಸ್ತಾರೆ ಮತ್ತು ಜಾನುವಾರುಗಳು ಸಹ ನೀರನ್ನು ಕುಡಿಯುವಂತಹ ಸಂದರ್ಭದಲ್ಲಿ ಅದೇ ಪಕ್ಕದಲ್ಲಿ ಬೇಕು ಅಂತ ಬಿಟ್ಟು ಅಂತೇಳಿ ಷಡ್ಯಂತ್ರವನ್ನ ಮಾಡಿ ಈ ಸಮಾಜವನ್ನ ಉದ್ರೇಕಗೊಳಿಸಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಇಲ್ಲಿ ಒಂದು ಸ್ಮಶಾನವನ್ನು ಮಾಡಿದ್ದಾರೆ. ಮತ್ತೆ ಮಾವನೂರು ಮತ್ತೆ ಸುತ್ತಮುತ್ತ ಇರತಕ್ಕಂಥ ಈ ಜಾಗದಲ್ಲಿ ಇಲ್ಲೆಲ್ಲೂ ಸಹ ಅತಿ ಹೆಚ್ಚು ಮುಸಲ್ಮಾನರುಗಳು ಇಲ್ಲ ಅಂತ ಬಿಟ್ಟಂತಿದ್ರು ಸಹ ಈ ರೀತಿ ಕಬರಸ್ಥಾನವನ್ನು ಮಾಡಿರುವಂತದ್ರ ಬಗ್ಗೆ ತಕ್ಷಣವೇ ಆಲೂರಿನ ತಾಲೂಕು ಆಡಳಿತ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತೆ ಈ ಸಂಪೂರ್ಣವಾದಂತಹ ಏನ್ ಸ್ಮಶಾನ ಇದೆ ಇದನ್ನು ತೆರವುಗೊಳಿಸಬೇಕು ಅಂತ ಬಿಟ್ಟು ಅಂತೇಳಿ ಆಗ್ರಹಿಸ್ತೀವಿ. ಇಲ್ಲ ಅಂತ ಬಿಟ್ಟು ಅಂತ ಕೇಳಿದ್ರೆ ಇಡೀ ಹಿಂದೂ ಸಮಾಜ ಇದ್ರ ವಿರುದ್ಧವಾಗಿ ಭಾರಿ ದೊಡ್ಡ ಹೋರಾಟವನ್ನು ಮಾಡುತ್ತೆ ಅಂತ ಬಿಟ್ಟು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಈ ರೀತಿಯಾಗಿ ಸಿಕ್ಕ ಕಡೆ ಸ್ಮಶಾನಗಳನ್ನ ಮಾಡುವಂಥದ್ದು, ಕಬ್ರಸ್ಥಾನಗಳನ್ನ ಮಾಡುವಂಥದ್ದು ಮತ್ತೆ ನ್ಯಾಷನಲ್ ಹೈವೇ ಅವರು ಸಹ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಯಾಕೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಅಪಘಾತ ಆಗುವಂತಹ ರೀತಿಯಲ್ಲಿ ಏನು ಕಟ್ಟೆಯನ್ನು ಕಟ್ಟಿದ್ರೆ ಅದನ್ನ ಒಡೆದು ಇದ್ರ ಒಳಗಡೆ ಬಂದು ಕಾಂಪೌಂಡ್ ಕಟ್ತಾರೆ ಅಂತ ಬಿಟ್ಟು ಅಂತ ಕೇಳಿದ್ರೆ ಅದು ಕಾನೂನು ಉಲ್ಲಂಘನೆ ಆಗಿದೆ. ಅವ್ರ ಮೇಲೆ FIR ಅನ್ನು ದಾಖಲಿಸಬೇಕು ಅಂತ ಬಿಟ್ಟು ಅಂತೇಳಿ ಈಗಾಗಲೇ ನಾವು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಈ ತಕ್ಷಣವೇ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂತ ಬಿಟ್ಟು ಅಂತ ಕೇಳಿದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಬಿಟ್ಟು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಧರ್ಮೇಶ್, ದುಷ್ಯಂತಗೌಡ, ಸಂತೋಷ್, ಮಹೇಶ್ ಸೇರಿದಂತೆ ಹಲವು ಗ್ರಾಮಸ್ಥರು ಹಾಜರಿದ್ದರು. ಹಾಸನ ನಗರದಲ್ಲಿ ಸೋಮವಾರ ಸಂಜೆ ಆಕಸ್ಮಿಕವಾಗಿ ಆಲಿಕಲ್ಲು ಸಹಿತ ಭಾರೀ ಮಳೆಯಾಗಿದ್ದು, ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆ ಜನರಿಗೆ ತಂಪು ನೀಡಿತು. ಬಿಸಿಲಿನ ತಾಪಮಾನದಿಂದ ಬಳಲುತ್ತಿದ್ದ ಜನರಿಗೆ ಈ ಮಳೆ ಸ್ವಲ್ಪ ನೆಮ್ಮದಿಯನ್ನ ತಂದಿತು. ಗಾಳಿ ಜೋರಾಗಿ ಬೀಸುತ್ತಿದ್ದ ಹಿನ್ನೆಲೆ ಮಳೆ ಜೊತೆಗೆ ಆಲಿಕಲ್ಲುಗಳು ಕೂಡ ಸುರಿಯುತ್ತಿದ್ದು, ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನ ಚಾಲಕರು ಹಾಗೂ ಪಾದಚಾರಿಗಳು ಕೆಲಕಾಲ ರಸ್ತೆಗಿಳಿಯಲು ಹೆದರಿದರು. ಕೆಲವರು ಅಂಗಡಿ ಮಳಿಗೆಗಳ ನೆರಳಲ್ಲಿ ಹಾಗೂ ಮನೆಗಳ ಮುಂದೆ ನಿಂತು ಮಳೆ ಕಡಿಮೆ ಆಗುವವರೆಗೂ ಕೂಡ ಕಾದು ನಿಂತಿದ್ದರು. ಮಳೆಯ ಪರಿಣಾಮ ನಗರದಲ್ಲಿ ಕೆಲ ಭಾಗಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯವೂ ಕೂಡ ಉಂಟಾಗಿ ಜನರಿಗೆ ಸ್ವಲ್ಪ ಅಸೌಕರ್ಯ ಎದುರಾಯಿತು. ಮಳೆ ಜೊತೆಗೆ ಸುರಿದ ಆಲಿಕಲ್ಲುಗಳನ್ನ ನೋಡಿದ ಗೃಹಿಣಿಯರು, ಮಕ್ಕಳು ಹಾಗೂ ಯುವಕರು ಖುಷಿಯಿಂದ ಮನೆಗಳ ಮುಂದೆ ಹಾಗೂ ರಸ್ತೆಯ ಬದಿಯಲ್ಲಿ ಅವನ್ನ ಸಂಗ್ರಹಿಸಿ ಕೈಯಲ್ಲಿ ಹಿಡಿದು ನೋಡುತ್ತಿದ್ದರು. ಕೆಲವರು ಆಲಿಕಲ್ಲುಗಳನ್ನ ಬಾಯಿಗೆ ಹಾಕಿಕೊಂಡು ತಿನ್ನುತ್ತಿರುವ ದೃಶ್ಯಗಳು ಕಂಡುಬಂದವು. ಆಲಿಕಲ್ಲು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಎಂಬ ಮಾತುಗಳನ್ನ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. ಈ ವರ್ಷ ನಗರದಲ್ಲಿ ಮೊದಲ ಬಾರಿ ಆಲಿಕಲ್ಲು ಸಹಿತ ಮಳೆಯಾಗಿರುವುದರಿಂದ ಜನರಲ್ಲಿ ವಿಶೇಷ ಉತ್ಸಾಹ ಮೂಡಿಬಂದಿದೆ. ಬಿಸಿಲಿನ ತಾಪಮಾನ ಹೆಚ್ಚಾಗಿ ಜನರು ಸೆಕೆಯಿಂದ ಬಳಲುತ್ತಿದ್ದ ಸಂದರ್ಭದಲ್ಲಿ ಸುರಿದ ಈ ಮಳೆ ನಗರಕ್ಕೆ ತಂಪನ್ನ ತಂದಿದ್ದು, ಜನರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣದ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ನೀಟ್ ತರಬೇತಿಯನ್ನ ನೀಡಲು ವಿಶೇಷ ಕ್ರಮಗಳನ್ನ ಕೈಗೊಳ್ಳಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವಿಧಾನ ಪರಿಷತ್ನಲ್ಲಿ ಭರವಸೆಯನ್ನ ನೀಡಿದ್ದಾರೆ. ವಿಧಾನ ಪರಿಷತ್ನ ಪ್ರಶ್ನೋತ್ತರ ಅವಧಿಯಲ್ಲಿ ಸೋಮವಾರ ಕಾಂಗ್ರೆಸ್ ಸದಸ್ಯ ಐವನ್ ಡಿಸೋಜಾ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ನೀಟ್ ಪದ್ಧತಿಯು ಗ್ರಾಮೀಣ ವಿದ್ಯಾರ್ಥಿಗಳನ್ನ ವೈದ್ಯಕೀಯ ಶಿಕ್ಷಣದಿಂದ ವಂಚಿಸುತ್ತಿದೆ. ಕೇವಲ 3 ಲಕ್ಷ ರೂಪಾಯಿ ಸಹಾಯಧನದಿಂದ ಬಡ ವಿದ್ಯಾರ್ಥಿಗಳು ಕೋಚಿಂಗ್ ಅನ್ನ ಪಡೆಯಲು ಸಾಧ್ಯವೇ ಎಂದು ಐವನ್ ಡಿಸೋಜಾ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸ್ಪಷ್ಟನೆಯನ್ನ ನೀಡಿದ ಸಚಿವ ಪಾಟೀಲ್, ನೀಟ್ ವ್ಯವಸ್ಥೆಯಿಂದ ರಾಜ್ಯದ ವೈದ್ಯಕೀಯ ಸೀಟುಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿಲ್ಲ. ನಾವು ನೀಟ್ ಪದ್ಧತಿಯನ್ನ ರದ್ದುಗೊಳಿಸಲು ನಿರ್ಧರಿಸಿದ್ದೇವೆ. ಆದರೆ ಸುಪ್ರೀಂ ಕೋರ್ಟ್ ಈ ಪದ್ಧತಿಯನ್ನ ಪರವಾಗಿ ತೀರ್ಪನ್ನ ನೀಡಿದೆ. ಆದ್ದರಿಂದ ರಾಜ್ಯದ ಬಡ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಸಮರ್ಪಕವಾಗಿ ಎದುರಿಸಲು ಸರ್ಕಾರವು ಹಂತ ಹಂತವಾಗಿ ಪರಿಣಾಮಕಾರಿ ಕೋಚಿಂಗ್ ವ್ಯವಸ್ಥೆಯನ್ನ ಜಾರಿಗೆ ತರಲಿದೆ ಎಂದು ಭರವಸೆಯನ್ನ ನೀಡಿದ್ದಾರೆ. 2 ವರ್ಷದ ಮಗುವೊಂದು ಆಕಸ್ಮಿಕವಾಗಿ ಬಾವಿಗೆ ಬಿದ್ದಿದ್ದು, ವ್ಯಕ್ತಿಯೋರ್ವನು ತನ್ನ ಪ್ರಾಣದ ಅಂಗನ್ನ ತೊರೆದು ಮಗುವನ್ನ ರಕ್ಷಿಸಿದ ಘಟನೆ ಎದೆ ಝಲ್ಲೆನಿಸಿದೆ.
ನಗರದ ಕಸ್ತೂರಬಾ ನಗರದಲ್ಲಿ ಸೋಮವಾರ ಮಧ್ಯಾಹ್ನ ಆಟವಾಡುತ್ತಿದ್ದ ಮಗುವನ್ನ ವ್ಯಕ್ತಿಯೊಬ್ಬರು ರಕ್ಷಿಸಿದ್ದಾರೆ. ಯಮನ ಪಾಶದಿಂದ ಪಾರಾಗಿ ಬಂದ ಪುಟ್ಟ ಬಾಲಕಿಯನ್ನ ಭುವಿ ಎಂದು ಗುರುತಿಸಲಾಗಿದ್ದು, ಆಕೆಗೆ ಮರುಜೀವ ನೀಡಿದ ಸಾಹಸಿಯನ್ನ ಸ್ಥಳೀಯ ಸಾರಿಕಾ ಟ್ರಸ್ಟ್ನ ಸಂಸ್ಥಾಪಕ ಪಯ್ಯು ಚೌಟಿ ಎಂದು ಗುರುತಿಸಲಾಗಿದೆ. ಮನೆಯವರೆಗೆ ಆಟವಾಡುತ್ತಿದ್ದ ಭುವಿಗೆ ಊಟ ತರಲೆಂದು ಅಜ್ಜಿ ಒಳಗೆ ಹೋದ ಕೆಲವೇ ನಿಮಿಷಗಳಲ್ಲಿ ಈ ಅವಘಡ ಸಂಭವಿಸಿದೆ. ಅಜ್ಜಿ ಹೊರಬಂದು ನೋಡುವಷ್ಟರಲ್ಲಿ ಮಗು ನಾಪತ್ತೆಯಾಗಿದ್ದಳು. ಗಾಬರಿಯಿಂದ ಮನೆಯೊಳಗೆಲ್ಲ ಹುಡುಕಿದರೂ ಕೂಡ ಮಗು ಸಿಗಲಿಲ್ಲ. ಕೊನೆಗೆ ಅನುಮಾನಗೊಂಡು ಮನೆಯ ಇಂದಿನ ಬಾವಿಯ ಒಳಗೆ ಹೋಗಿ ಇಣುಕಿ ನೋಡಿದಾಗ ಬಾವಿಯೊಳಗಿನಿಂದ ಮಗುವಿನ ಅಳುವಿನ ಶಬ್ದ ಕೇಳಿಸಿದೆ. ಪುಟ್ಟ ಭುವಿ ಬಾಯಲ್ಲಿದ್ದ ನೀರಿನ ಪಂಪ್ನ ಪೈಪನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನೀರಿನ ಮೇಲೆ ಒದ್ದಾಡುತ್ತಿದ್ದಳು. ಅಜ್ಜಿಯ ಕೂಗಾಟ ಕೇಳಿ ತಕ್ಷಣವೇ ಅಕ್ಕಪಕ್ಕದವರು ಓಡಿ ಬಂದಿದ್ದಾರೆ. ಈ ಆತಂಕದ ಸುದ್ದಿ ಹತ್ತಿರದಲ್ಲೇ ವಾಸವಿದ್ದ ಪಯ್ಯು ಚೌಟಿ ಅವರಿಗೆ ತಲುಪಿದೆ. ಆಗಷ್ಟೇ ಬೆಂಗಳೂರಿಗೆ ಹೊರಡಲು ಸಿದ್ಧರಾಗಿದ್ದ ಅವರು ವಿಷಯ ತಿಳಿದ ಕೂಡಲೇ ಒಂದು ಕ್ಷಣವೂ ಕೂಡ ತಡ ಮಾಡದೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಸ್ಥಳೀಯರ ನೆರವಿನೊಂದಿಗೆ ಸೊಂಟಕ್ಕೆ ಹಗ್ಗವನ್ನ ಕಟ್ಟಿಕೊಂಡು ಆಳವಾದ ಬಾವಿಗಿಳಿದ ಅವರು ಸರಿಸುಮಾರು ಅರ್ಧ ಗಂಟೆಯ ಸತತ ಕಾರ್ಯಾಚರಣೆಯ ನಂತರ ಮಗುವನ್ನ ಜೀವಂತವಾಗಿ ಹಾಗೂ ಸುರಕ್ಷಿತವಾಗಿ ಮೇಲಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಲಿವುಡ್ನ ಹಿರಿಯ ನಟರಾದ ಧರ್ಮೇಂದ್ರ, ಮನೋಜ್ ಕುಮಾರ್ ಹಾಗೂ ದಕ್ಷಿಣ ಭಾರತದ ಖ್ಯಾತ ಹಾಗೂ ಕನ್ನಡದ ಹೆಮ್ಮೆಯ ನಟಿ ಅಭಿನಯ ಸರಸ್ವತಿ, ಬಿ ಸರೋಜಾದೇವಿ ಮತ್ತು ತೆಲುಗಿನ ಹಿರಿಯ ನಟ ಕೋಟಾ ಶ್ರೀನಿವಾಸ್ ರಾವ್ ಅವರಿಗೆ ಆಸ್ಕರ್ ಗೌರವ ನಮನ ಸಲ್ಲಿಸಿದೆ. ಪ್ರತಿಷ್ಠಿತ 98ನೇ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭವು ಕೇವಲ ಸಂಭ್ರಮ ಹಾಗೂ ಪ್ರಶಸ್ತಿಗಳಿಗಷ್ಟೇ ಸೀಮಿತವಾಗಿರಲಿಲ್ಲ. ಕಳೆದ ಒಂದು ವರ್ಷದಲ್ಲಿ ಅಗಲಿದ ವಿಶ್ವದಾದ್ಯಂತ ಸಿನಿಮಾ ದಿಗ್ಗಜರನ್ನ ಸ್ಮರಿಸುವ ಇನ್ ಮೆಮೋರಿಯಂ ವಿಭಾಗದಲ್ಲಿ ಭಾರತೀಯ ಚಿತ್ರರಂಗದ ಲೆಜೆಂಡರಿ ಕಲಾವಿದರನ್ನ ಅಕಾಡೆಮಿ ಭಾವುಕವಾಗಿ ಸ್ಮರಿಸಿದೆ. ಬಾಲಿವುಡ್ನ ಹಿರಿಯ ನಟರಾದ ಧರ್ಮೇಂದ್ರ, ಮನೋಜ್ ಕುಮಾರ್ ಹಾಗೂ ದಕ್ಷಿಣ ಭಾರತದ ಖ್ಯಾತ ಹಾಗೂ ಕನ್ನಡದ ಹೆಮ್ಮೆಯ ನಟಿ ಅಭಿನಯ ಸರಸ್ವತಿ, ಬಿ ಸರೋಜಾದೇವಿ ಮತ್ತು ತೆಲುಗಿನ ಹಿರಿಯ ನಟ ಕೋಟಾ ಶ್ರೀನಿವಾಸ್ ರಾವ್ ಅವರಿಗೆ ಆಸ್ಕರ್ ಗೌರವ ನಮನ ಸಲ್ಲಿಸಿದೆ. ಆಸ್ಕರ್ ಲೈವ್ ಕಾರ್ಯಕ್ರಮದ ಇನ್ ಮೆಮೋರಿಯನ್ ವಿಭಾಗದಲ್ಲಿ ರಾಬರ್ಟ್ ರೆಡ್ಫೋರ್ಡ್, ಡಯೇನ್ ಕಿಟನ್ ಸೇರಿದಂತೆ ಕೇವಲ ಹಾಲಿವುಡ್ ತಾರೆಗಳಿಗೆ ಮಾತ್ರ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಭಾರತೀಯ ಚಿತ್ರರಂಗಕ್ಕೆ ದಶಕಗಳ ಕಾಲ ಸೇವೆಯನ್ನ ಸಲ್ಲಿಸಿ ಕಳೆದ ವರ್ಷವಷ್ಟೇ ಇಹಲೋಕವನ್ನ ತ್ಯಜಿಸಿದ ಧರ್ಮೇಂದ್ರ ಅವರಂತಹ ದಿಗ್ಗಜರ ಹೆಸರನ್ನ ಟಿವಿಯಲ್ಲಿ ನೇರ ಪ್ರಸಾರದಲ್ಲಿ ಕೈಬಿಟ್ಟಿದ್ದಕ್ಕೆ ಭಾರತೀಯ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಬೇಸರ ಮತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮ ಇಡೀ ಜೀವನವನ್ನ ಸಿನಿಮಾಕ್ಕಾಗಿ ಮುಡುಪಾಗಿಟ್ಟ ನಟನಿಗೆ ಜಾಗತಿಕ ವೇದಿಕೆಯಲ್ಲಿ ಸಿಗಬೇಕಾದ ಮನ್ನಣೆ ಸಿಗಲಿಲ್ಲ ಎಂದು ಫ್ಯಾನ್ಸ್ಗಳು ಗರಂ ಆಗಿದ್ದಾರೆ. ಮತ್ತೊಮ್ಮೆ ಹೆಡ್ಲೈನ್ಸ್. ದೇವಾಲಯ ಕಾರ್ಯಕ್ರಮದಲ್ಲಿ ಪಾಲಿಸದ ಶಿಷ್ಟಾಚಾರ, ಅಧಿವೇಶನದಲ್ಲಿ ಅಕ್ಕುಚ್ಯುತಿಯ ಮನ್ನಣೆ. ಹಾಸನ ಡಿಸಿ ಒಳನರಸೀಪುರ ತಾಲೂಕು ಪಂಚಾಯಿತಿ ಇಒ ವಿರುದ್ಧ ಅಕ್ಕುಚ್ಯುತಿಯ ಮಂಡಿಸಿದ ಎಚ್ಡಿ ರೇವಣ್ಣ. ಏಕಾಏಕಿ ಕಬ್ರಸ್ಥಾನ್ ನಿರ್ಮಾಣ, ಅಕ್ರಮ ಅತಿಕ್ರಮಣವೆಂದು ಗ್ರಾಮಸ್ಥರ ಆಕ್ರೋಶ. ಸೂಕ್ತ ಕ್ರಮಕ್ಕೆ ಒತ್ತಾಯ. ಧರೆಗೆ ತಂಪಿರಿದ ಆಲಿಕಲ್ಲು ಮಳೆ, ಬೇಸಿಲಿನಿಂದ ಬಳಲಿದ ಜನತೆಗೆ ಕೊಂಚ ನೆಮ್ಮದಿ. ಆಕಸ್ಮಿಕ ಮಳೆಗೆ ಜನರು ಫುಲ್ ಖುಷ್. ನೀವು ನೋಡ್ತಾ ಇದ್ದೀರಾ ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.